ಇರ್ಬೋದು. ನಾವು ತಪ್ಪು ಮಾಡೋದ್ರಿಂದ ಮಕ್ಕಳಿಗೆ ಶಿಕ್ಷೆ ಆಗಬಾರ್ದು. ಅದಕ್ಕೆ ನಾವು ಸರಿ ಮಾಡಿದರೆ ಮಕ್ಕಳು ಆಟೋಮೆಟಿಕ್ಕಾಗಿ ಕಲ್ತು ಬಿಡ್ತಾರೆ. ಪೂರಕವಾಗಿ ಪರೀಕ್ಷಾ ಪದ್ಧತಿಗಳನ್ನೇ ನೀವು ಬದಲಾವಣೆ ಮಾಡಿದ್ರಿ, 3 ಪರೀಕ್ಷೆಗಳನ್ನು ಸೃಷ್ಟಿ ಮಾಡಿದ್ರಿ, ಅದ್ರ ಮೂಲಕ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡುವಂಥ ವ್ಯವಸ್ಥೆ ಆಯಿತು. ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಯಿತು ಅಂತ? ಭಾಳ ಪರಿಣಾಮ ಆಯಿತು. 3 ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ನನಗೇನು ಆಸೆ ಇರಲಿಲ್ಲ. ತಪ್ಪುಗಳನ್ನು ನಾವು ಮುಚ್ಕೊಳ್ಳೋಕ್ಕೆ ಮಾಡಿರೋದು. ಓಪನ್ ಆಗಿ ಹೇಳ್ಬಿಡ್ತೀವಿ, ಯಾಕೆಂದರೆ ಪಾಠ ನಾವು ಸರಿ ಹೇಳ್ಕೊಟ್ಟಿಲ್ಲ. ಮಕ್ಕಳು ಫೇಲ್ ಆಗೋದು ಯಾಕೆ? ನಮ್ಮ ತಪ್ಪುಗಳಿಂದ. ಈಗ 3ನೇ ಎಕ್ಸಾಮ್ PUC ಅಲ್ಲಿ ತೆಗ್ದಿದ್ದೀನಿ. ಅದಕ್ಕಿಂತ ಪೂರಕವಾಗಿ ಫಸ್ಟ್, ಸೆಕೆಂಡು, ಥರ್ಡು ನೀವು ಕೇಳಿದ್ರಿ ಏನು ಡಿಫ್ರೆನ್ಸ್ ಬಂತು ಅಂತ. ಫಸ್ಟ್ ಎಕ್ಸಾಮ್ ಆದಮೇಲೆ ಸೆಕೆಂಡ್ ಎಕ್ಸಾಮು, ಥರ್ಡ್ ಎಕ್ಸಾಮಲ್ಲಿ SSLCಯಲ್ಲಿ ಹೋದ ವರ್ಷ 1,16,000 ಮಕ್ಕಳು ಪಾಸಾದರು. ಈಗ ಏನಾದ್ರು ನಾನು ಸೆಕೆಂಡ್ ಎಕ್ಸಾಮು, ಥರ್ಡ್ ಎಕ್ಸಾಮ್ ಪಾಲಿಸಿ ತಂದಿಲ್ಲ ಅಂದಿದ್ರೆ ಏನಾಗ್ತಾಯಿತ್ತು, ಆ ಮಕ್ಕಳು ಫೇಲ್ ಆಗ್ತಾಯಿದ್ರು, ಮತ್ತು ಶಾಲೆಗೆ ಬರಲ್ಲ ಹಳ್ಳಿ ಕಡೆಗೆ. ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆದಾಗ ಒತ್ತಡ ನಮ್ಮ ಇಲಾಖೆಗೆ, ನಮ್ಮ ಶಿಕ್ಷಕರಿಗೆ. ಸೊ ಅಲ್ಲಿಗೆ ನೀವೇನು ಮಾಡಬೇಕು, ಮಕ್ಕಳು ಪಾಸ್ ಆಗೋ ರೀತಿಯಲ್ಲಿ ಪಾಠ ಹೇಳ್ಕೊಡ್ಬೇಕು. ಬೆಸ್ಟ್ ಟೀಚರ್ ಇರೋದು ನಮ್ಮ ಸರ್ಕಾರಿ ಶಾಲೆಯಲ್ಲೇ, ಅವರೆಲ್ಲ ಕ್ವಾಲಿಫೈಡ್ ಟೀಚರ್ಸು. ಬಟ್ ನಾವು ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ತಪ್ಪು ಮಾಡಿದ್ದೀವಿ ಅನ್ನೋದು ಭಾವನೆ ಇತ್ತು. ಅದನ್ನು ಪ್ಲೇಸಲ್ಲಿ ಇಟ್ಟ ಮೇಲೆ ಈಗ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗೂ ಕೂಡ ಪಾಸ್ ಆಗಿದ್ದಾರೆ. ಅದಕ್ಕೆ ಸೆಕೆಂಡ್ ಇಯರ್ PUCಯಲ್ಲಿ ಥರ್ಡ್ ಎಕ್ಸಾಮ್ ಇಟ್ಟಿಲ್ಲ. ಆದರೆ ಒಂದು ತಿಳ್ಕೊಳ್ಬೇಕಂತ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಅವರಿಗೆ ಪಾಸ್ ಆಗಿರ್ತಕ್ಕಂಥದ್ದು 2 ಎಕ್ಸಾಮ್ ಸೇರಿ. PUCಯಲ್ಲೂ ಕೂಡ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಐ ಥಿಂಕ್ 54,000 ಮಕ್ಕಳು ಪಾಸಾಗಿ ಅವರು ಹೈಯರ್ ಎಜುಕೇಷನಿಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆನ ಒಂದು ಪ್ಯಾರಾಮೀಟರ್ಸ್ ಸೆಟ್ ಮಾಡಿದ್ದೀವಿ. ಆ ಹಂತಕ್ಕೆ ಬಂದು 80% ಮೇಲೆ ಆದರೆ ನೀವು 3ನೇ ಎಕ್ಸಾಮ್ ನಾಟ್ ನೆಸೆಸರಿ. ಯಾಕೆಂದರೆ ಈಗ ಮತ್ತೆ ಥರ್ಡ್ ಎಕ್ಸಾಮಿಗೆ ಈಗೇನು ಮಾಡಿದೆ, ಥರ್ಡ್ ಎಕ್ಸಾಮು ಮಾಡೋದ್ರ ಬದಲು ಸೆಕೆಂಡ್ ಎಕ್ಸಾಮ್ ಮಾಡಿ 5 ದಿವಸ ಎಕ್ಸ್ಟ್ರಾ ಕೊಟ್ಬಿಟ್ಟೆ. ನೀವು ಅದರೊಳಗೆ ಚಾರ್ಟ್ ಒಳಗೆ ನೋಡಿ, ಹೋದ ವರ್ಷಕ್ಕೆ ಎಸ್ಪೆಷಲಿ PUCಯಲ್ಲಿ ಫಸ್ಟ್ ಎಕ್ಸಾಮಲ್ಲಿ ಒಂದೇ ಸಬ್ಜೆಕ್ಟಲ್ಲಿ ಎಷ್ಟು ಜನರು ಫೇಲ್ ಆಗ್ತಾಯಿದ್ರು, ಕಮ್ಮಿ ಆಗಿದೆ ಈ ಸತಿ. 2 ಎಕ್ಸಾಮಲ್ಲೂ ಕಮ್ಮಿ ಆಗಿದೆ, 3 ಎಕ್ಸಾಮ್. ಬಟ್ ಎಲ್ಲ ಬಹಳ ಮುಖ್ಯವಾಗಿ 30,000 ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗೋರು. ಹೋದ ವರ್ಷ ಅಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗೋರು. ಈ ಸತಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆದವರು ಬರೀ 1,770 ಚಿಲ್ಡ್ರೆ. ಅಲ್ಲಿಗೆ ಎಷ್ಟು ಪರ್ಫಾರ್ಮೆನ್ಸ್ ಆಗಿದೆ ನೋಡಿ. ಅಂದರೆ ದೇ ಹ್ಯಾವ್ ಇಂಪ್ರೂವ್ಡ್. ಅವರಿಗೆ ಹೇಳ್ಕೊಡೋ ರೀತಿಯಲ್ಲಿ ನಮ್ಮದು ತಪ್ಪಿತ್ತು, ನ್ಯೂನತೆಗಳು ನಮ್ಮದು ತಪ್ಪಿತ್ತು. ಪಾಪ ಅವ್ರು ಭಾಳ ಹಂಬಲ, ಕಲಿಬೇಕು ಅಂತ ಆಸೆ, ಕಷ್ಟಪಡ್ತಾರೆ, ಮನೆಯಲ್ಲೂ ದುಡಿತಾರೆ, ಶಾಲೆಗೂ ಬರ್ತಾರೆ, ಎಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಇಷ್ಟು ವರ್ಷ ಯಾಕೆ ಆಗಿಲ್ಲ ಅಂತೇಳಿ ನಾನು ಪ್ರಶ್ನೆ ಹಾಕೋದಕ್ಕೆ ಹೋಗೋದಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಆಮೇಲೆ ಮಕ್ಕಳನ್ನು ಎಕ್ಸಾಮಿನೇಷನಿಗೆ ತಯಾರಿ ಮಾಡಬೇಕು. ನೀವು ಈ ಸತಿ ಮಾಡೆಲ್ ಕ್ವೆಶ್ಚನ್ ಪೇಪರು, ಆಮೇಲೆ ಇನ್ನೊಂದು ಎಕ್ಸಾಮ್ ಪ್ರಿಪ್ರೇಟ್ರಿಯಲ್ಲಿ ಅವರೇ ಕ್ವೆಶ್ಚನ್ ಪೇಪರ್ ರೆಡಿ ಮಾಡೋರು, ಎಲ್ಲಿ ಲೋಕಲ್ ಹಂತದಲ್ಲಿ. ಎಕ್ಸಾಮ್ ಬರೆಯೋದು ರಾಜ್ಯ ಮಟ್ಟದಲ್ಲಿ. ಅದು ತಪ್ಪಾಗೋದು. ನಾನು ಹೇಳಿದೆ ನಮ್ಮ ಇಲಾಖೆಗೆ, ಇಲ್ಲ ಬೇಡ, ರಾಜ್ಯ ಮಟ್ಟದಿಂದನೇ ಕಳಿಸಿ, ಸ್ವಲ್ಪ ಹೊರೆ ಆಗ್ತದೆ, ಪರವಾಗಿಲ್ಲ ನೀವು ಕಳಿಸಿ. ಅವರಿಗೆ ಲೋಕಲ್ಲು ಅವ್ರ ರೀತಿ ಮಿತಿಗೆ ಮಾಡಿರ್ತಾರೆ. ನಾವು ಎಕ್ಸಾಮ್ ಮಾಡಬೇಕಾದ್ರೆ ಸ್ಟೇಟ್ ಲೆವೆಲಲ್ಲಿ ಮಾಡಿರ್ತೀವಿ. ಅದು ಹಂತ ಅಪ್ಪೋ ಡೌನೋ ಅದನ್ನು ಕೇಳೋದಿಲ್ಲ, ಆ ಸ್ಟ್ಯಾಂಡರ್ಡ್ಸೇ ಬೇರೆ ಇರ್ತದೆ. ಇಲ್ಲ ಬೇಡ, ನೀವು ಇಲ್ಲಿಂದನೇ ಕಳಿಸಿ. ಪರೀಕ್ಷೆ ಭಯ ಇರುತ್ತಲ್ಲ ಸರ್, ಅದನ್ನು ದೂರ ಮಾಡೋದು. ಅದು ಅಯ್ಯೋ ಭಾಳ ದೂರ. ಈಗೆಲ್ಲ ಭಾಳ ಏನು ಖುಷಿಯಾಗಿ ಹೋಗ್ತಾರೆ. ಆಮೇಲೆ ಇದರೊಳಗೆ ಇನ್ನೊಂದು ಅರ್ಕೋ, ಬರೀ ಫೇಲ್ ಆದವ್ರನ್ನ ಪಾಸ್ ಆಗೋದಕ್ಕಲ್ಲ, ಪಾಸ್ ಆದವರು ಕೂಡ ಯಾರಾದರೂ ಮಕ್ಕಳು 49 ತೊಗೊಂಡ್ರೆ 50ಕ್ಕೆ ಕ್ವಾಲಿಫೈ ಆಗೋದು CETಗೆ. ಸೊ ಅಲ್ಲಿ ಮತ್ತೆ ಕಟ್ಕೊಬೋದು. 99 ಇರ್ತಕ್ಕಂಥ ಒಂದು ಕುಮಟ ಒಂದು ಹೆಣ್ಣುಮಗಳು 10ನೇ ಕ್ಲಾಸಲ್ಲಿ ಸೆಕೆಂಡ್ ಎಕ್ಸಾಮ್ ತೊಗೊಂಡು 100ಗೆ 100 ತೊಗೊಂಡ್ಳು. 625ಕ್ಕೆ 625 ತೊಗೊಂಡ್ರು. ಇದೆಲ್ಲ ಸಾಧನೆ ಮಾಡೋದು. ಹಾಗಾದ್ರೆ ಒಲಿಂಪಿಕ್ಸಲ್ಲಿ ಒಂದು ಪ್ಲ್ಯಾನ್ ಮಾಡಿ, ಯಾಕೆ 3 ಚಾನ್ಸ್ ಕೊಡ್ತೀರ, ಒಂದೇ ಕೊಡಿ. ನೀವು ಫಸ್ಟ್ ಆಫ್ ಆಲ್ ಪಾಠ ಸರಿ ಹೇಳ್ಕೊಡಲ್ಲ, ಇಲ್ಲಿ ನಮ್ಮ ವ್ಯವಸ್ಥೆ ಸರಿ ಇಲ್ಲ. ಆ ಮಕ್ಕಳಿಗೆ ಆಸೆ ಇದೆ ಕಲಿಯೋಕ್ಕೆ, ಎಲ್ಲ ಇದೆ, ಹಂಬಲ ಇದೆ. ನಾವು ಮಕ್ಕಳಿಗೆ ಕಲಿಸ್ಲೇ ಇಲ್ಲ ಅಂತ ಹೇಳಿದರೆ ಹೆಂಗೆ ಎಕ್ಸಾಮ್ ಬರೀತವೆ? ತಪ್ಪುಗಳು ನಮ್ಮದು. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ನಾವು ಹೊರೆ ಹಾಕ್ಕೋಬೇಕು, ಆಮೇಲೆ ಡೆಲಿವರಿ ಮಾಡಬೇಕು. ಇಟ್ ಟುಕ್ 3 ಇಯರ್ಸ್ ಆಯ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಸಮಸ್ಯೆ 30 ವರ್ಷದಿಂದ ಇದ್ದಿದ್ದು. ಅದನ್ನೆಲ್ಲ ನೋಡಿ ಕ್ರೋಢೀಕರಿಸಿ ಒಂದು ಹಂತಕ್ಕೆ ಮಾಡಿದ್ವಿ. ಭಾಳ ಸಂತೋಷ. ಮೇಜರ್ ಸುಧಾರಣೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆಯಲ್ಲ, ಮಕ್ಕಳಿಂದ ದೂರ ಇಡೋ ಪ್ರಯತ್ನ ಇದೆಯಲ್ಲ, ಬಹಳ ದೊಡ್ಡ ಅಡಿಕ್ಟ್. ನನಗೆ ಪೋಷಕರಿಗೆ ಸಾಧ್ಯ ಆಗ್ತಿರ್ಲಿಲ್ಲ, ಅದೊಂದು ಅಡಿಕ್ಟೆಡ್ ಮೈಂಡ್ಸೆಟ್ ಸೆಟ್ ಆಗೋಗಿತ್ತು. ಅದು ನನ್ನನ್ನು ವಿಲನ್ ಮಾಡಿದ್ರು, ಈಗ ಅವ್ರನ್ನ ವಿಲನ್ನ ಕೂರಿಸಿದ್ದೀವಿ ನಾವು. ವಿಧಾನಸೌಧದಲ್ಲಿ ನಾನು ಹೇಳಿದೆ, ಈ ದೇಶ ಏನಾರು ಹಾಳಾಗ್ತಾ ಇದೆ ಅಂದರೆ, ಈ ರಾಜ್ಯ ಹಾಳಾಗ್ತಾ ಇದೆ, ಮಕ್ಕಳು ಹಾಳಾಗ್ತಾ